ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಫೈನಲ್ ಆಗಿ ರೈಲ್ವೆ ಕಡೆಯಿಂದ ಮತ್ತೊಂದು ರಿಕ್ರೂಟ್ಮೆಂಟ್ ನ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟಿಟಿಇ ಮತ್ತೆ ಟಿಕೆಟ್ ಕಲೆಕ್ಟರ್ಗೆ ಪೋಸ್ಟ್ ಗಳನ್ನ ಬಿಡುಗಡೆ ಮಾಡಲ್ಲ ಅಂತ ಹೇಳ್ತಿದ್ರಿ, ಖಂಡಿತವಾಗ್ಲೂ ಕೂಡ ಬಿಡುಗಡೆ ಮಾಡ್ತಾರೆ. ಆಲ್ಮೋಸ್ಟ್ 8000 ಪ್ಲಸ್ ವೇಕೆನ್ಸಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಯಾವೆಲ್ಲ ಒಂದು ವೇಕೆನ್ಸಿ ಬಂದಿದೆ, ಎಷ್ಟು ಪೋಸ್ಟ್ ಇದೆ, ಎಷ್ಟು ಸ್ಯಾಲರಿ ಕೊಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಬನ್ನಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ. ವೆಬ್ಸೈಟ್ ನ ಒಂದು ಲಿಂಕ್ ಮತ್ತೆ PDF ನ ಒಂದು ಲಿಂಕ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇದಾಗಿ RRB ಅಂತಾನೆ ಹೇಳ್ಬೋದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಕರೀತಾರೆ ಇದನ್ನ. RRB TTE ರಿಕ್ರೂಟ್ಮೆಂಟ್ 2024 ರೀಕ್ಯಾಪ್ ನ ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ RRB ರೈಲ್ವೆ ಅಂತಾನೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಪೋಸ್ಟ್ ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಟ್ರಾವೆಲಿಂಗ್ ಟಿಕೆಟ್ ಎಕ್ಸಾಮಿನರ್ ಗೆ ಕಾಲ್ ಮಾಡ್ತಿರುವಂತದ್ದು. ಆಕ್ಚುಲ್ ಆಗಿ TTE ಅಂತ ಕರೀತೀರ ನೋಡಿ, ಅದೇ ತರನೇ ಟಿಕೆಟ್ ಕಲೆಕ್ಟರ್ ಕೂಡ ಆಗುತ್ತೆ. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ ಮೋರ್ ದನ್ 8000 ಅಂತಾನೆ ಹೇಳ್ಬೋದು. 8000 ಪೋಸ್ಟಿಗೆ ಹೈರಿಂಗ್ ಮಾಡ್ಕೊಂತಿದ್ದಾರೆ ಇವರು. ಎಜುಕೇಶನ್ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ನೀವು ಇಲ್ಲಿ ಮಸ್ಟ್ ಅಂಡ್ ಶುಡ್ 10th ಮತ್ತೆ 12th ಅನ್ನ ಪಾಸ್ ಆಗಿರ್ಬೇಕು ಅಂತಾನೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಒಂದು ಯೂನಿವರ್ಸಿಟಿ ಅಥವಾ ಯಾವ್ದಾನ ಒಂದು ಕಾಲೇಜ್ ಇತ್ತು ಅಂತ ಹೇಳೋದಾದ್ರೆ 12th ಪಾಸ್ ಆಗಿರುವಂತ ಒಂದು ಕಾಲೇಜ್ ನ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ 18 ವರ್ಷದಿಂದ 28 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. TTE ಟ್ರಾವೆಲಿಂಗ್ ಟಿಕೆಟ್ ಕಲೆಕ್ಟರ್ ಅಂದ್ರೆ ನೀವು ಬೆಂಗಳೂರಿಂದ ಹೈದರಾಬಾದ್ ಹೋಗಿದ್ದೀರಾ ಅಂದ್ರೆ ನೀವು ಇಲ್ಲಿ ಅವ್ರ ಜೊತೆ ಟ್ರಾವೆಲ್ ಮಾಡಿಬಿಟ್ಟು ಯಾರನ್ನ ಹೊಸೊಬ್ರು ಕೋಚ್ ಇಂದ ಹತ್ತಿದ್ದಾರೆ ಇಳಿದಿದ್ದಾರೆ ಅಂತ ಹೇಳೋದಾದ್ರೆ ನೀವು ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ, ಇವ್ರದಿನ ಅದು ಸೀಟು ಬೇರೆಯವ್ರದ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಕೂಡ ಅವರ ಒಂದು ಟಿಕೆಟ್ ನ ನೀವು ಚೆಕ್ ಮಾಡಬಹುದು. ಸೊ ಈ ತರ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಅಪ್ಲಿಕೇಶನ್ ಫೀಸ್ ಇವರಿಲ್ಲಿ ಇಟ್ಟಿರುವಂತದ್ದು ಜನರಲ್ OBC ನವರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ನೀವು ಇಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ. SC ಮತ್ತೆ ST ಸ್ಟೂಡೆಂಟ್ಸ್ ಗಳಿಗೆ 300 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ, ಅಪ್ಲಿಕೇಶನ್ ಚಾರ್ಜ್ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ನೀವಿಲ್ಲಿ ಎಕ್ಸಾಮ್ ಬರೀಬೇಕಾಗುತ್ತೆ, ಅದಕ್ಕೋಸ್ಕರನೇ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ 3 ತರದ ಒಂದು ಸೆಲೆಕ್ಷನ್ ಪ್ರೋಸೆಸ್ ಮಾಡ್ತಾರೆ. ಮೊದಲನೇದಾಗಿ CBT ಟೆಸ್ಟ್ ಅಂತ ಮಾಡ್ತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರೀತಾರೆ ಅದನ್ನ. ಎರಡನೇದಾಗಿ ಫಿಸಿಕಲ್ ಟೆಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಮೂರನೇದಾಗಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು 3 ಟೆಸ್ಟ್ ನೀವು ಪಾಸ್ ಆಗಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಕೆಲಸ ನಿಮ್ಗೆ ಸಿಗುತ್ತೆ. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ TTE ನ 24,700 ರೂಪಾಯಿಂದ ಹಿಡಿದು ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 45,600 ರೂಪಾಯಿ ತನಕನೂ ಕೂಡ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಬರೋದಾದ್ರೆ ನಿಮ್ಗೆ ಇಲ್ಲಿ ಈ ಮಂತ್ ಎಂಡಿಂಗ್ ನಲ್ಲಿ ಲಾಸ್ಟ್ ಡೇಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಜುಲೈನಲ್ಲಿ ನೋಟಿಫಿಕೇಶನ್ ಬಿಟ್ಟಿರುವಂತದ್ದು, ಈ ಮಂತ್ ಎಂಡ್ ಅಲ್ಲಿ ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಇದೆ. ಏನಕ್ಕೆ ಮರುಳಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ಜನ ಇನ್ನು ಅಪ್ಲೈ ಮಾಡಿಲ್ಲ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ ಅಪ್ಲೈ ಮಾಡಿ ಅಂತ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಅಲ್ಲಿ ನಿಮ್ಗೆ ಪ್ರತಿ ಒಂದು PDF ಕೂಡ ಅಪ್ಲೈ ಲಿಂಕ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಸೊ ಯಾರೆಲ್ಲ 10th ಮತ್ತೆ 12th ಪಾಸ್ ಆಗಿದ್ದಾರೆ ಖಂಡಿತವಾಗ್ಲೂ ಕೂಡ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಧನ್ಯವಾದ.